ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನು, ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು 800ಇಂದ 850ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಡಿಪೆಂಡ್ಸ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ನೋಡಿ ಮಾಡ್ಕೋಬೋದು. ಬನ್ನಿ, ಇದಕ್ಕೆ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸ್ಯಾರಿ ಕಲ್ಲರು 2 ಕಲರ್ ದಾರ ಸುತ್ತಿಡ್ಕೊಂಡಿದ್ದೀನಿ, 6 ಎಳೆ ದಾರಾನ, ಮತ್ತು 2 ಕಲರ್ ಥ್ರೆಡ್ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ದೊಡ್ಡ ಕಣ್ಣಿನ ಸೂಜಿ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಕ್ರೋಶಾ ನೀಡಲ್ ನಂಬರ್ ನೀವು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ನೋಡಿ, ನಾನು ಬಿಗ್ ಬೀಡು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ, ರೌಂಡ್ ಕಟ್ಟಿಂಗ್ ಬೀಡು, ಮತ್ತು ಸ್ಮಾಲ್ ರೌಂಡ್ ಬೀಡನ್ನ ಕೂಡ ತೊಗೊಂಡಿದ್ದೀನಿ, ಮತ್ತು ಜರಿ ದಾರ ಹಾಗೆ ಕತ್ರಿ. ನಮಗೆ ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ನೋಡಿ, ಇದು ಸೀರೆ ಮೇಲ್ಭಾಗದ ರೈಟ್ ಸೈಡು, ಇದು ಸೀರೆ ಹಿಂಭಾಗ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ನಾವು ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ಸ್ಯಾರಿ ಸೆರಗು ಕಲರ್ ಆಪೋಸಿಟ್ ಕಲರ್ ಏನಿರುತ್ತೆ ಥ್ರೆಡ್ಡು, ಆ ಥ್ರೆಡ್ಡಿಂದ ನಾವು ಡಿಸೈನ್ನ ಶುರು ಮಾಡಬೇಕು. ಸ್ಯಾರಿ ಸೆರಗು ಕಲರ್ನ ನಾವು ಯೂಸ್ ಮಾಡಬಾರ್ದು. ನೋಡಿ, ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿ ಗಂಟಾಕಿ ಇಟ್ಕೊಂಡಿಲ್ಲ. ಹಾಗೆಯೇ ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ನಾವು ಈ ರೀತಿ ದಾರನ ಪ್ಲೇಸ್ ಮಾಡ್ಕೊಳ್ಬೇಕು. ಆನಂತರ ಕ್ರೋಶಾ ನೀಡಲ್ ನಂಬರು ತಗೊಂಡು ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಕೆಳಗಡೆಯಿಂದ ಮೇಲಕ್ಕೆ ಪೂರ್ತಿಯಾಗಿ ಮೇಲಕ್ಕೆ ಎಳ್ಕೊಬೇಕು. ಆವಾಗ ನಾವು ದಾರ ಪೂರ್ತಿ ಮೇಲಕ್ಕೆ ಬರುತ್ತಲ್ಲ, ಅಲ್ಲಿ ಒಂದು 2 ಗಂಟುಗಳನ್ನ ಹಾಕಿ ಟೈಟಾಗಿ ಕಟ್ಕೋಬೇಕು. ನಾವು ಈ ರೀತಿ ಕಟ್ಕೊಳ್ಳೋದ್ರಿಂದ ದಾರ ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರೋದಿಲ್ಲ. ನಾವು ಗ್ಲೂ ಪೇಸ್ಟ್ ಮಾಡಬೇಕು, ಅದು ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ನಮಗಿರೋದಿಲ್ಲ. ಇದನ್ನು ಡೈರೆಕ್ಟಾಗಿ ಕುಚ್ಚು ಒಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ಬೋದು. ನೋಡಿ, ಈ ರೀತಿ ಒಂದು 2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದ ನಂತರ ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಅಥವಾ ಅದೇ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ 5 ಚೈನ್ಗಳನ್ನ ಹಾಕ್ಕೋಬೇಕು. 1 2 3 4 5 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀವು ಈ ರೀತಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅಥವಾ ಬಿಗಿನರ್ಸ್ಗಳು ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಅಂತ ಅನಿಸಿದ್ರೆ 1 ಪಾಯಿಂಟ್ ಹಿಂದಕ್ಕೇನೆ ಲಾಕ್ ಮಾಡ್ಕೊಳ್ಳಿ. ಆವಾಗ ರಿಂಕಲ್ಸ್ ಬರೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. 5 ಚೈನ್ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ ಅಥವಾ 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ, ನಾನು ಹೇಳ್ದಾಗೆ ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೆ. ಅದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳಿ. ತುಂಬ ಜನ ಕೇಳ್ತಾರೆ, ನಾವು ಕುಚ್ಚು ಹಾಕ್ಕೊಂಡಾಗ ಫೈನಲ್ಲಾಗಿ ನಮಗೆ ರಿಂಕಲ್ಸ್ ಬರ್ತಿರುತ್ತೆ ಅಂತ. ಅದು ನಾವು ಬೇಸ್ ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸ್ ಲೈನ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ರಿಂಕಲ್ಸ್ಗಳು ಬರೋದಿಲ್ಲ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ತಿ ನೀಡಲ್ಗೆ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬಿಗ್ ಬೀಡನ್ನ ತಗೊಂಡು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ. ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾವು ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡು. ಮತ್ತು ನಾನಿಲ್ಲಿ ಒಂದೇ ಸಮಯಕ್ಕೆ 3-4 ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತೀನಿ. ಯಾಕೆಂದರೆ ನನಗೆ ಅಭ್ಯಾಸ ಇರೋದ್ರಿಂದ ಮತ್ತು ಈ ಥರ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ರೀತಿ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಬೀಡನ್ನ ಲಾಕ್ ಮಾಡಿ, ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಿ. ಸೊ ನೀವೀಗ ಒಂದೊಂದೇ ಬೀಡ್ ಅಂದರೆ ಎಷ್ಟು ಸಲ ನಾವು ಈ ರೀತಿ ತೊಗೊಳ್ಬೇಕಾಗುತ್ತೆ ಅಲ್ವಾ. ಟೋಟಲಾಗಿ 5 ಬೀಡನ್ನ ಆ್ಯಡ್ ಮಾಡಬೇಕು. ನಾವಿಲ್ಲಿ 5 ಬೀಡನ್ನ ಆ್ಯಡ್ ಮಾಡಬೇಕು. ಸೊ ನೋಡಿ, 2 ಸಲಕ್ಕೆ ಮುಗ್ದೋಗ್ಬಿಡುತ್ತೆ. ಅದೇ ನೀವು ಒಂದೊಂದೇ ಬೀಡ್ ಹಾಕ್ತೀರಾ ಅಂದರೆ 5 ಸಾರಿ ಬೀಡನ್ನ ತೊಗೊಳ್ಬೇಕಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಆದಷ್ಟು ನಾವು ಈ ರೀತಿ ಅಟ್ ಎ ಟೈಮ್ 3-4 ಬೀಡನ್ನ ಆ್ಯಡ್ ಮಾಡಿದ್ರೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. 5 ಬೀಡ್ ಆದಮೇಲೆ ನೋಡಿ, ಸ್ಯಾರಿನ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಆ ಬೀಡ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ ಲಾಕ್ ಇರುತ್ತಲ್ಲ, ಉಲ್ಟಾ ಮಾಡ್ಕೊಂಡಾಗ ಬೀಡ್ ಪಕ್ಕದಲ್ಲಿ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದಾದ ನಂತರ ಈಗ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ ಕರೆಕ್ಟಾಗಿ ನಾವು ಏನು ಚೈನ್ ಹಾಕ್ಕೊಳ್ತೀವಲ್ಲ ಅದೇ ಚೈನ್ ಗ್ಯಾಪ್ ಅಷ್ಟೇ ಸಣ್ಣದಾಗಿ ಹಾಕ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಬೇಕು.
3 ಚೈನ್ ಗ್ಯಾಪ್ ಕೆಳಗಡೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ. ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ ನಿಮಗೆ. ಇವಾಗ ನಾವು ಏನು ಮಾಡಬೇಕು, ಡಬಲ್ ಕ್ರೋಶೆಟ್ನ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಆ ಬೀಡನ್ನ ಲಾಕ್ ಮಾಡುವಾಗ ತುಂಬ ಟೈಟಾಗಿ ಲಾಕ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ. ಏಕೆಂದರೆ ನೋಡಿ ಆ ಲಾಕ್ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡಿಗೆ ನಾವು ಈ ರೀತಿ ಕಂಬಗಳನ್ನ ಮಾಡಬೇಕಾಗುತ್ತೆ. ಒಂದೊಂದು ಬೀಡ್ಗೆ 3 ಕಂಬಗಳು. ಒಂದು ಬೀಡ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಒಳಗಡೆಗೆ 3 ಕಂಬಗಳನ್ನ ಮಾಡ್ಕೊಂಡು ಹೋಗಿ. ನೋಡಿ ಈ ರೀತಿ. ಮತ್ತು ಇವಾಗ 3 ಕಂಬ ಆದಮೇಲೆ ನೆಕ್ಸ್ಟ್ ಬೀಡ್ ಹಿಂದೆ ಏನು ಥ್ರೆಡ್ ಇದೆ ಅಲ್ಲ, ಅಲ್ಲಿಗೆ 3 ಕಂಬನ ಮಾಡ್ಕೊಳ್ಳೋಣ. ನೋಡಿ ಮೊದಲನೇದು ಸ್ವಲ್ಪ ನಮಗೆ ಡಿಫಿಕಲ್ಟ್ ಅನಿಸುತ್ತೆ, ಆಮೇಲೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ಮೊದಲನೇದು. ಹಾಗಾಗಿ ಆದಷ್ಟು ನಾವು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಂಡ್ವಿ, ತುಂಬ ಟೈಟಾಗಿ ಎಳೆದು ಲಾಕ್ ಮಾಡೋದು ಬೇಡ. ಸ್ವಲ್ಪ ಗ್ಯಾಪ್ ಕೊಟ್ಟರೆ ಆ ಥ್ರೆಡ್ ಹಾಗೆ ನಾವು ಕಂಬಗಳನ್ನ ಮಾಡೋವಷ್ಟು ಆರಾಮಾಗಿ ಮಾಡ್ಕೊಳ್ಬೋದು. ಒಂದು ಕಂಬ ಮಾಡ್ಕೊಂಡ್ಬಿಟ್ರೆ ನೀವು ಆಮೇಲೆ ಇನ್ನೆರಡು ಕಂಬ ಈಸಿಯಾಗಿ ಮಾಡ್ಕೊಬೋದು, ಸ್ಪೇಸ್ ಆಗಿರುತ್ತೆ ಅಲ್ಲ, ಹಾಗಾಗಿ. ಸೊ ನೋಡಿ ಈ ರೀತಿ ಒಂದೊಂದು ಬೀಡ್ಗೆ 3 ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ನೋಡಿ ಈ ರೀತಿ ಮಾಡ್ಕೊಂಡು ಬರಬೇಕು. ಈಗ ನಾನು ಲಾಸ್ಟ್ ಎಲ್ಲ ಕಂಬಕ್ಕೂ ಮಾಡ್ಕೊಂಡು ಆದಮೇಲೆ ನೋಡಿ, ಈಗ ಒಂದು ಬೇಸ್ ಲೈನ್ ನಾವು ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ಲಾಕ್ಗೆ ಒಂದು ಕಂಬನ ಮಾಡ್ಕೊಳ್ಳೋಣ. ಆ ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ ಮಧ್ಯಕ್ಕೆ ನಾವು ಹಾಕಿಬಿಟ್ಟು ಒಂದು ಕಂಬ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಒಳಗಡೆಗೆ, ಲಾಕ್ ಮೇಲೆ ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ಗೆ ಒಂದು ಕಂಬ ಮಾಡೋದು. ಆವಾಗ ನಮಗದು ಒಂದು ಬೇಸ್ ಲೈನ್ ಕ್ರಿಯೇಟ್ ಆದಂಗೆ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಈ ಕಡೆ ನಮಗೊಂದು ಬೇಸ್ ಲೈನ್ ಇರುತ್ತಲ್ವಾ, ಅದೇ ರೀತಿ ಈ ಕಡೆಗೆ ಒಂದು ಬೇಸ್ ಲೈನ್ನ ಮಾಡಬೇಕು ನಾವು, ಆವಾಗನೇ ಫಿನಿಶಿಂಗ್ ಕರೆಕ್ಟಾಗಿ ಬರೋದು. ಸೊ ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಕಂಬಕ್ಕೆ ನಾವು ಯಾವಾಗಲೂ ಲಾಕ್ ಮಾಡ್ತೀವಲ್ಲ, ಆ ರೀತಿ ಕಂಬಕ್ಕೆ ಒಂದು ಕಂಬನ ಮಾಡ್ಕೊಳ್ಳಿ. ಅದೇನು ಲಾಕ್ ಇರುತ್ತಲ್ಲ ಆ ಲಾಕ್ಗೆ. ಅದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಗ್ಯಾಪ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇದು ನಮಗೆ ಒಂದು ಆರ್ಚ್ ಈ ರೀತಿ ಫಾರ್ಮ್ ಆಗುತ್ತೆ. ಇದು ನೋಡಿ ನಾವು 2 ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಬಂದಂಗೆ ಆಗಿಬಿಡುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಆ ಬೀಡ್ ಕೆಳಗಡೆಗೆ ಆ ಚಿಕ್ಕ ಮಣಿಗಳು ಬಂದು ಆ ಮಣಿಗೆ ಕಂಬನ ಮಾಡಿರ್ತೀವಲ್ಲ, ಅದು ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ. ಫೈನಲ್ ಲುಕ್ಕು ನೀವು, ನಾನು ಈಗಾಗಲೇ ಈ ಥರದ ಡಿಸೈನ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ದೀನಿ, ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋವಂಥದ್ದು. ನೋಡಿ ಈ ರೀತಿ ನಮಗೆ ಆರ್ಚ್ಗಳು ಬರುತ್ತೆ. ನಾನು ನಿಮಗೆ ಒಂದಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಆರ್ಚ್ಗಳು ಬರುತ್ತೆ, ತುಂಬ ನೀಟಾಗಿ ಬರುತ್ತೆ, ಸ್ಟಿಫಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ನಾವು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಡಿಸೈನ್ನ ಶುರು ಮಾಡೋಣ. ಸೆಕೆಂಡ್ ಸ್ಟೆಪ್ಗೆ ನಾನಿವಾಗ ಥ್ರೆಡ್ ಕಲರ್ ಏನು ಸೆರ್ಗು ಕಲರ್ ಇದೆಯಲ್ಲ ಆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೇಮ್ ಇಲ್ಲೂ ಕೂಡ ಅಷ್ಟೇ, ನಾವು ದಾರದ ತುದಿಗೇನು ಗಂಟು ಹಾಕ್ಕೊಳ್ಳೋಂಗಿಲ್ಲ, ಡೈರೆಕ್ಟಾಗಿ ಸೀರೆಗೇ ಗಂಟು ಹಾಕ್ಕೊಂಬಿಡೋಣ. ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾವು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಸ್ಯಾರಿಗೇ ಇದನ್ನು ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಸೇಮ್ ಜಾಗದಲ್ಲೇ ಮಾಡ್ಕೋಬೋದು. ಸೇಮ್ ಜಾಗದಲ್ಲೇ ಹಾಕ್ಕೊಂಡು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡೋಣ. ಮತ್ತು ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನೀವು ಗಂಟು ಹಾಕುವಾಗ ತುಂಬ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ತುಂಬ ಸ್ಮೂತಾಗಿರುತ್ತೆ ಅಲ್ಲ ಥ್ರೆಡ್ಡು, ಕಾಟನ್ ಥ್ರೆಡ್ ಥರ ಇದು ನಮಗೆ ರಫ್ ಆಗಿರೋಲ್ಲ. ಹಾಗಾಗಿ ನೋಡಿ ಒಂದು ಅಂದಾಜಲ್ಲಿ ಟೈಟಾಗಿ ಕಟ್ಕೊಳ್ಳಿ. ಆ 2 ಗಂಟು ಅಥವಾ 3 ಗಂಟು ಹಾಕ್ಕೊಂಡು ಕಟ್ಕೊಳ್ಳಿ ಟೈಟಾಗಿ. ಇವಾಗ ನಾವು ನೋಡಿ ಗಂಟು ಹಾಕ್ಕೊಂಡಿದ್ದಾಯ್ತಲ್ವಾ. ನೆಕ್ಸ್ಟು ನಾವಿವಾಗ 5 ಚೈನ್ ಹಾಕಿರ್ತೀವಲ್ಲ ಬೇಸ್ ಲೈನು, ಆ 5 ಚೈನ್ ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಂಬಿಡೋಣ. ಆವಾಗ ಕರೆಕ್ಟ್ ಆಗುತ್ತೆ ಕಂಟಿನ್ಯೂ ಮಾಡೋದಕ್ಕೆ, ಫಿನಿಶಿಂಗ್ ಸರಿಯಾಗಿ ಬರುತ್ತೆ. ಈಗ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡಿ. ನೆಕ್ಸ್ಟ್ ಇವಾಗ ಆರ್ಚ್ನ ಕಂಟಿನ್ಯೂ ಮಾಡೋಣ, ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ನೋಡಿ ಇವಾಗ ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕಬೇಕು. ಬೇಸ್ ಲೈನು ಮತ್ತು ಇನ್ನೊಂದು ನಾವು 3 ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ, ಆ 2 ಕಂಬದ ಮಧ್ಯಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡಬೇಕು. ಅಂದರೆ ಕಂಬಗಳ ಮಧ್ಯ ನಾನು ಇಲ್ಲಿ ಲಾಕ್ ಮಾಡೋದು. ಮೇಲೆ ಚೈನ್ ಕಾಣಿಸುತ್ತಲ್ಲ, ಅದಕ್ಕೆ ನಾನು ಕಂಬಗಳನ್ನ ಹಾಕ್ತಾಯಿಲ್ಲ. ಕಂಬಗಳ ಮಧ್ಯ ಕಂಬ ಹಾಕಿದ್ಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡೋಣ. 2 ಚೈನ್ ಹಾಕಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ, ಇವಾಗ ನಾವು ಡಬಲ್ ಕ್ರೋಶೆಟ್ ಏನು ಮಾಡಿದ್ವಲ್ಲ ಅದನ್ನು ಬೇಸ್ ಲೈನ್ ಆಗಿ ತಗೊಂಡು ಆ
ಕಂಬಕ್ಕೆ 5 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ಳೋಣ. ಆ ಬೇಸ್ ಲೈನ್ಗೆ 5 ಡಬಲ್ ಕ್ರೋಶೆಟ್, 5 ಕಂಬಗಳು ಮಾಡ್ಕೋಬೇಕು. ಆ ಏನು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋತೀವಲ್ಲ ಅದನ್ನು ನಾವೀಗ ಬೇಸ್ ಲೈನ್ ಥರ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಆ ಕಂಬದ ಮೇಲ್ಗಡೆಗೆ ಅಥವಾ ಕಂಬದ ಒಳಗಡೆಗೆ 5 ಕಂಬ ಬರಬೇಕು. 5 ಕಂಬ ಆಯಿತಾ? ಆದಮೇಲೆ ಇವಾಗ ನೋಡಿ ಮತ್ತೆ 3 ಕಂಬನ ಗ್ಯಾಪ್ ಕೊಡಬೇಕು. 3 ಕಂಬ ಆದಮೇಲೆ ನೆಕ್ಸ್ಟು 1 ಕಂಬನ ಮಾಡ್ಕೊಳ್ಬೇಕು. ನೆಕ್ಸ್ಟ್ 3 ಕಂಬ ಆದಮೇಲೆ 1 ಕಂಬನ ಮಾಡ್ಕೊಳ್ಳಿ. 3 ಕಂಬ ಮಧ್ಯದಲ್ಲಿ ಬರಬೇಕು ನಮಗೆ ಗ್ಯಾಪು. 1 ಕಂಬ ಮಾಡಿ ಮತ್ತೆ 2 ಚೈನ್ ಹಾಕಿ 1 ಬೀಡನ್ನ ಆ್ಯಡ್ ಮಾಡಬೇಕು. 3 ಕಂಬ ಆದಮೇಲೆ ಗ್ಯಾಪ್ ಕೊಟ್ಬಿಟ್ಟು 1 ಕಂಬ ಮಾಡಿ 2 ಚೈನ್ ಹಾಕಬೇಕು. ನಂತರ 1 ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ಸೇಮ್ ಅದೇ ಪ್ರೋಸೆಸ್. ಆ ಕಂಬನ ಬೇಸ್ ಲೈನ್ ಆಗಿ ಮಾಡಿಕೊಂಡು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗಬೇಕು. 5 ಕಂಬ 5 ಮಾಡ್ಬೋದು, 6 ಮಾಡ್ಬೋದು. 6 ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ ಆರ್ಚ್ಗಳು. ನಾನು 5 ಮಾಡ್ಕೊಳ್ತಾ ಇದ್ದೀನಿ. 5 ಅಥವಾ 6 ಕಂಬಗಳನ್ನ ಮಾಡ್ಕೋಬೇಕು. 5 ಕಂಬಗಳನ್ನ ಮಾಡ್ಕೊಳ್ಳೋಣ. 5 ಕಂಬ ಆದಮೇಲೆ ಸೇಮ್ ಇಲ್ಲೂ ಅಷ್ಟೇ ಸೇಮು 3 ಚೈನ್ಗಳನ್ನ 3 ಕಂಬನ ಗ್ಯಾಪ್ ಕೊಡಬೇಕು. 3 ಕಂಬ ಗ್ಯಾಪ್ ಕೊಟ್ಬಿಟ್ಟು 1 ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿ ನಮಗೆ ಆರ್ಚ್ಗಳು ಬರುತ್ತೆ. ಇದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ತಾರೆ. ಈ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸೇಮ್ 3 ಕಂಬ ಆದಮೇಲೆ 1 ಕಂಬನ ಮಾಡ್ಕೊಬೇಕು. ಫಿನಿಶಿಂಗು ಡೈರೆಕ್ಟಾಗಿ ಆ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡಬಾರ್ದು. 1 ಕಂಬ ಮಾಡಿಬಿಟ್ಟು ಅದಾದಮೇಲೆ ಆ 3 ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ನ ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಅದು ನಮಗೆ ಆ ಬೇಸ್ ಲೈನ್ನು ಫಿನಿಶಿಂಗ್ ಕರೆಕ್ಟಾಗಿ ಕೊಡುತ್ತೆ. 1 ಕಂಬ ಮಾಡಿ ಆಮೇಲೆ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಈ ರೀತಿ ನಮಗೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನು ಕಲರ್ ಕಾಂಬಿನೇಷನ್ನು ಸೂಪರಾಗಿತ್ತು. ಡಿಸೈನು ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಸೊ ನೋಡಿ ನಾವು ಈ ರೀತಿಯಾಗಿ ಎಲ್ಲ ಆರ್ಚ್ಗಳನ್ನು ಮಾಡ್ಕೊಂಡು ಬರಬೇಕು. ನೋಡಿ ನಾನು ಈಗ ಮಾಡ್ಕೊಂಡಿದ್ದೀನಿ. ಎಲ್ಲ ಆರ್ಚ್ಗಳು ಹೆಂಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಂಡು ಬರಬೇಕು ಎಲ್ಲ ಆರ್ಚ್ಗಳನ್ನ. ಇವಾಗ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನಾನು ಫಸ್ಟ್ ಸ್ಟೆಪ್ ಏನು ಡಿಸೈನ್ ಮಾಡಿದ್ದೀನಿ ಆ ಕಲರ್ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನಾನಿಲ್ಲಿ 187 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 187 ಅಂದರೆ ನಿಮಗೆ ಡಬಲ್ ಮಾಡಿದಾಗ 367 ದಾರ ಆಗುತ್ತೆ. ಮತ್ತು ತುಂಬ ದಪ್ಪನಾಗಿ ಮತ್ತು ಆರ್ಚ್ ಲೆವೆಲಿಗೆ ಕಟ್ಕೊಂಡಿದ್ದೀನಿ. ನೋಡಿ ನಾನು ತುಂಬ ಲೆಂತ್ ಕಟ್ಟೋದಿಲ್ಲ, ಏಕೆಂದರೆ ಫೋಲ್ಡಿಂಗ್ ಆಗಿಬಿಡುತ್ತೆ. ಆರ್ಚ್ ಲೆವೆಲಿಗೆ ಕಟ್ಕೊಂಡ್ರೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಮಗೆ ಫೈನಲ್ ಲುಕ್ ಬರುತ್ತೆ. ಇದಕ್ಕೆ ನೀವು ಬೇಕಾದರೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಆವಾಗ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ನಿಮಗೆ ಇನ್ನೂ ಹೆವಿ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಅದಕ್ಕೆ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಇಷ್ಟೇ ಸಾಕು ಅನ್ನೋರು ಇಷ್ಟಕ್ಕೆ ಮಾಡ್ಕೋಬೋದು. ಇದೇ ಆ್ಯಕ್ಚುಲಿ ಗ್ರ್ಯಾಂಡಾಗಿ ಬಂದಿದೆ. ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ನ ಮಾಡ್ಬೋದು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.